ಮಾವು ಬೆಳೆಗಾರರನ್ನ ಸಂರಕ್ಷಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲ ಆಗಿದೆ. ಆಳುವ ಸರ್ಕಾರಗಳ ಧೋರಣೆಯಿಂದ ಮಾವು ಬೆಳೆಗಾರರು ಬೀದಿಗೆ ಬಂದಿದ್ದಾರೆ. ಮಾವು ಬೆಲೆ ಕುಸಿತಕ್ಕೆ ಸಾಂದ್ರೀಕೃತ ಹಣ್ಣುಗಳ ರಸ ಆಮದು ಕಾರಣ. ಭಾರತ ದೇಶವು 95 ಲಕ್ಷದಿಂದ 1.20 ಲಕ್ಷ ಟನ್ ಮಾವು ಉತ್ಪಾದನೆ ಮಾಡುವ ಮೂಲಕ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿ ಇದೆ. ನಮ್ಮ ದೇಶದಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿ ಇದ್ದರೆ ಕರ್ನಾಟಕವು 4ನೇ ಸ್ಥಾನದಲ್ಲಿ ಇದೆ. ಕರ್ನಾಟಕದ ಮಾವು ಬೆಳೆಯುವ ಪ್ರಮುಖ ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿ ಇದೆ. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 55,000 ಹೆಕ್ಟೇರ್ ಪ್ರದೇಶದಲ್ಲಿ 66ಕ್ಕೂ ಹೆಚ್ಚು ವಿಶಿಷ್ಟ ತಳಿಗಳನ್ನು ಬೆಳೆಯುವ ಮೂಲಕ ಮತ್ತು ಶ್ರೀನಿವಾಸಪುರ ಪ್ರಮುಖ ಮಾರುಕಟ್ಟೆಯಲ್ಲಿ ಕೇಂದ್ರವಾಗಿರುವುದರಿಂದ ಪ್ರಪಂಚ ಪ್ರಸಿದ್ಧ ಮಾವಿನ ನಗರವಾಗಿ ಹೆಸರು ಪಡೆದಿದೆ. ಈ ವರ್ಷ ಇಳುವರಿ ಕಡಿಮೆ ಇದ್ದುದರಿಂದ ರೈತರು ಉತ್ತಮ ಬೆಲೆ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ಇದ್ದರು. ಹವಾಮಾನ ವೈಪರೀತ್ಯಗಳಿಂದ ಸಾಕಷ್ಟು ಬೆಳೆ ನಷ್ಟವೂ ಆಗಿದ್ದು, ಮೇ ತಿಂಗಳಲ್ಲಿ ಮಾವಿನ ಮಂಡಿಗಳು ಪ್ರಾರಂಭಗೊಂಡರೂ ತಿನ್ನುವ ಹಣ್ಣುಗಳಿಗೂ ಬೆಲೆ ಕಾಣಲಿಲ್ಲ. ಜ್ಯೂಸ್ ಕಂಪನಿಗಳು ಮಾವು ಖರೀದಿಗೆ ಮುಂದಾಗದಿದ್ದಾಗ ರೈತರು ತಂದ ಮಾವಿನ ಹಣ್ಣುಗಳು 3 ರಿಂದ 5 ರು ಬೆಲೆಯಲ್ಲಿ ಕೆಜಿಗೆ ಮಾರಾಟವಾದವು. ಮಾವಿನ ಬೆಲೆ ಈಗ ಬರಬಹುದು, ಆಗ ಬರಬಹುದು ಎಂದು ಕೂಡ ರೈತರು ಮಾವಿನ ಕಾಯಿಗಳನ್ನು ತೋಟದಲ್ಲೇ ಬಿಡುವಂತಹ ಪರಿಸ್ಥಿತಿ ಬಂದು ಕಾಯಿಗಳನ್ನು ತೋಟದಲ್ಲಿ ಕೊಳೆಯಲು ಬಿಟ್ಟಿದ್ದಾರೆ. ಮಾವಿನ ಬೆಲೆ ಈಗ ಬರಬಹುದು, ಆಗ ಬರಬಹುದು ಎಂದು ಕೂಡ ರೈತರು ಮಾವಿನ ಕಾಯಿಗಳನ್ನು ತೋಟದಲ್ಲೇ ಬಿಡುವಂತೆ ಪರಿಸ್ಥಿತಿ ಬಂದು ಕಾಯಿಗಳನ್ನು ತೋಟದಲ್ಲೇ ಕೊಳೆಯುತ್ತಿದೆ. ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಮಾವು ಬೆಳೆಗಾರರ ರಕ್ಷಣೆಗೆ ಸರ್ಕಾರಗಳು ಮಧ್ಯ ಪ್ರವೇಶ ಮಾಡಬೇಕು. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ 1 ಟನ್ಗೆ ಕನಿಷ್ಠ 15,000 ರುಗಳು ನಿಗದಿ ಮಾಡಬೇಕು. ಬೀದಿಗೆ ಬಂದು ಹೋರಾಟ ಮಾಡಿದ್ರು. ತಾಲೂಕು ಮತ್ತು ಜಿಲ್ಲಾಡಳಿತ ರೈತರಿಗೆ ಭರವಸೆಗಳನ್ನು ನೀಡುತ್ತಾ ಬಂದರೂ ರಾಜ್ಯ ಸರ್ಕಾರ ತಾನು ಮಾಡಬೇಕಾದ ಕೆಲಸವನ್ನ ಮಾಡಿದೆ. ಆಂಧ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಕೈ ತೊಳೆದುಕೊಂಡಿದೆ. ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬಹುದೆಂದು ನಿರೀಕ್ಷೆಯಲ್ಲಿ ರೈತರು ಇದ್ದಾರೆ. ಮರಗಳಲ್ಲಿ ಇರುವ ಮಾವಿನ ಕಾಯಿಗಳು ನೆಲಕ್ಕೆ ಉದುರುತ್ತಿವೆ. ದೇಶದ ಮಾವು ಬೆಳೆಯಲ್ಲಿ 3ನೇ ಸ್ಥಾನದಲ್ಲಿ ಇರುವ ಆಂಧ್ರ ಪ್ರದೇಶ, ಅಲ್ಲಿನ ಮಾವು ಬೆಳೆಗಾರರಿಗೆ ಅಲ್ಲಿನ ಸರ್ಕಾರ 1 ಟನ್ ಮಾವಿಗೆ 4,000 ರು ಬೆಂಬಲ ಬೆಲೆ ಘೋಷಣೆ ಮಾಡಿ ಜ್ಯೂಸ್ ಕಂಪನಿಗಳ ಜೊತೆ ಮಾತುಕತೆ ನಡೆಸಿ 1 ಟನ್ ಮಾವಿಗೆ 8,000 ರು ಬೆಲೆ ನಿಗದಿ ಮಾಡಿದೆ. ಈಗ 1 ಟನ್ ಮಾವಿಗೆ ಒಟ್ಟಾರೆ 12,000 ರು ಬೆಲೆ ಸಿಗುತ್ತದೆ. ಕರ್ನಾಟಕದಲ್ಲಿ 1 ಟನ್ ಮಾವು 5,000 ರುಗಳಿಗೂ ಕೇಳುವವರಿಲ್ಲದಾಗಿದೆ. 3 ಸೆಪ್ಟೆಂಬರ್ನಿಂದ ಕಳೆದ 2024 ಅಕ್ಟೋಬರ್ ನಡುವೆ 1 ವರ್ಷದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಸಾಂದ್ರೀಕೃತ ಹಣ್ಣಿನ ರಸ ಈ ದೇಶಕ್ಕೆ ಆಮದಾಗಿರ್ತಕ್ಕಂಥದ್ದು 7,896 ಶಿಪ್ಮೆಂಟ್ಸ್ ಅಂತೀವಿ ಅಥವಾ ಹಡಗುಗಳ ಮುಖಾಂತರ ಈ ದೇಶಕ್ಕೆ ಬಂದು ಇಳಿದಿರ್ತಕ್ಕಂಥದ್ದು ಭಾರಿ ಇವತ್ತಿನ ನಮ್ಮ ಜ್ಯೂಸ್ನ ಖರೀದಿ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿರತಕ್ಕಂಥದ್ದು. ಬಹುಶಃ ನೀವೆಲ್ಲ ಮೊನ್ನೆ ತಹಸೀಲ್ದಾರ್ ಆಫೀಸಲ್ಲಿ ಬಂದಾಗ ಅವರು ಹೇಳ್ತಾ ಇದ್ರು, ಯಾರು ಇವತ್ತು ಜ್ಯೂಸ್ನ ಬಲ್ಬ್ಸನ್ನು ಇಲ್ಲಿ ತೆಗಿತಾ ಇದ್ದಾರೋ ನಮ್ಮಲ್ಲಿ 70% ಜ್ಯೂಸು ಇವತ್ತು ಬಳಕೆ ಆಗಿಲ್ಲ, ಹಾಗೇನೆ ಉಳ್ಕೊಂಡಿದೆ ಅಂತೇಳಿ. ಅದು ಉಳ್ಕೊಳ್ಳಿಕ್ಕೆ ಬಿಕ್ರಿ ಆಗದೆ ಖರೀದಿ ಆಗದೆ ಉಳ್ಕೊಳ್ಳಿಕ್ಕೆ ಕಾರಣ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಧೋರಣೆಗಳು ಭಾರಿ ಪ್ರಮುಖವಾದಂಥ ಇಲ್ಲಿ ಕಾರಣ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ವಿಯೆಟ್ನಾಂ, ಚೈನಾ, ನೆದರ್ಲ್ಯಾಂಡ್, ಅರ್ಜೆಂಟೈನಾದಿಂದ ಈ ಒಂದು ಕಳೆದ ವರ್ಷದಲ್ಲಿ ಹೆಚ್ಚು ಬಂದಿದೆ. ಅದಕ್ಕೆ ಮೊದಲು ಅಮೇರಿಕಾನೂ ಸೇರಿಕೊಂಡಂಗೆ, ಉಕ್ರೇನ್ ಅಮೇರಿಕಾನೂ ಸೇರಿಕೊಂಡಂಗೆ ನಮ್ಮ ದೇಶಕ್ಕೆ ಯಥೇಚ್ಛವಾಗಿ ಇಲ್ಲಿ ಬಂದು ಇಲ್ಲಿ ಡಂಪ್ ಮಾಡಿರೋದ್ರಿಂದ ಇವತ್ತು ನಮ್ಮ ದೇಶದ